ಯೇಸು ಸ್ವಾಮಿ ಆಡಿದಂಥ 5ನೇ ಮಾತು ಯೋಹಾನ 19:25. ಇದಾದ ಮೇಲೆ ಯೇಸು ಈಗ ಎಲ್ಲ ತೀರಿದೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆ ಆಗಿದೆ ಅಂತ. ನೀರಡಿಕೆ ಅಂದರೆ ಬಾಯಾರಿಕೆ, ದಾಹ. ಆ ನೀರು ಯಾವಾಗ ಮನುಷ್ಯನಿಗೆ ಬೇಕಾಗುತ್ತೆ ಅಂದರೆ ನೋವಾದಾಗ, ಸುಸ್ತಾದಾಗ, ಯಾತನೆಯಲ್ಲಿದ್ದಾಗ, ಹಿಂಸೆಯಲ್ಲಿದ್ದಾಗ, ಬಳಲಿ ಹೋಗಿದ್ದಾಗ ಮನುಷ್ಯನಿಗೆ ನೀರು ಬೇಕಾಗುತ್ತೆ. ಇದನ್ನು ಸತ್ಯದಲ್ಲಿ ಯಾರ್ಯಾರು ಯಾವಾಗ ನೀರಿನ ದಾಹ ಇದೆ ಅಂತ ಕೇಳಿದ್ರು, ನೀರು ಬೇಕು ಅಂತ ಕೇಳಿದ್ರು, ಮತ್ತು ದೇವರು ಅವ್ರನ್ನ ಯಾವ ರೀತಿಯಾಗಿ ಯಾವ್ಯಾವ ಸಮಯದಲ್ಲಿ ನೀರನ್ನು ಒದಗಿಸಿಕೊಟ್ರು, ಅವ್ರು ಯಾವ ರೀತಿಯಾಗಿ ಕಾಪಾಡಿದ್ರು ಅಂತ ಹೇಳಿ ಅದನ್ನು ನೋಡ್ಕೊಳ್ಳೋಣ. ಆದಿಕಾಂಡ 20:11. ಕೋಲಿನಿಂದ ಆ ಬಂಡೆಯನ್ನು 2 ಸಾರಿ ಹೊಡೆದನು, ಆಗ ನೀರು ಪ್ರವಾಹವಾಗಿ ಹೊರಟಿತು. ಸಮುದ್ರವೆಲ್ಲರೂ ಅವರ ಪಶುಗಳು ಕುಡಿದರು. ಇದು ಇಸ್ರಾಯೇಲರು ಮರುಭೂಮಿಯಲ್ಲಿ ಹೋಗುವಾಗ ದೇವರು ಅವರಿಗಾಗಿ ಮಾಡಿದಂಥ ಅದ್ಭುತ ಕಾರ್ಯ. ಅಲ್ಲಿ ಇಸ್ರಾಯೇಲರು ಮರುಭೂಮಿಯಲ್ಲಿ ಹೋಗುವಾಗ ಮೋಶೆಗೂ ಆರೋನಿಗೂ ವಿರುದ್ಧವಾಗಿ ತಿರುಗಿ ಬೀಳ್ತಾರೆ. ನಮಗೆ ಈ ಮರುಭೂಮಿಯಲ್ಲಿ ಕರ್ಕೊಂಡು ಬಂದಿದೆಯಲ್ಲ, ನಮಗೆ ಸಾಯಿಸೋದಕ್ಕೋಸ್ಕರ ಇಲ್ಲಿಗೆ ಕರ್ಕೊಂಡು ಬಂದಿಯಾ, ನಾವು ಇಲ್ಲಿ ಸಾಯೋದಕ್ಕೋಸ್ಕರ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬಂದ ಅಂತ. ಅಂದರೆ ಅವ್ರು ಅಲ್ಲಿವರೆಗೂ ದೇವರು ಮಾಡಿದಂಥ ಪ್ರತಿಯೊಂದು ಅದ್ಭುತಗಳನ್ನು ನೋಡಿದ್ದಾರೆ, ಸೂಚಕ ಕಾರ್ಯಗಳನ್ನು ನೋಡಿದ್ದಾರೆ. ಆದರೂ ಕೂಡ ಆ ಸಮಯದಲ್ಲಿ ಅವ್ರು ಮತ್ತೆ ಅವ್ರಿಗೆ ವಿರುದ್ಧವಾಗಿ ಮಾತನಾಡಿದ್ರು, ಹುಡುಗರು. ಆಗ ಮೋಶೆ ಹೋಗಿ ದೇವ್ರ ಹತ್ರ ಕೇಳ್ತಾನೆ, ದೇವರಿಗೆ ಏನು ಮಾಡಬೇಕು ಅಂತ. ಅವಾಗ ಮೋಶೆ ಕೈಲಿರೋ ಹೋಗಿದ್ದೆಲ್ಲ ಅದನ್ನು ಬಂಡೆಗೆ ಚಾಚು ಅಂತ ಹೇಳ್ತಾರೆ. ಅವನು ಇವ್ರನ್ನ ಸೋತು ಹೋಗಿ ಅಲ್ಲಿವರೆಗೂ ಅವನು ಸಹಿಸ್ಕೊಂಡಿದ್ದರಿಂದ ಆ ಸಮಯದಲ್ಲಿ ಹೋಗಿ ಮೋಶೆ ಬಂಡೆಗೆ ಹೊಡೆದು 2 ಸರಿ ಹೊಡಿತಾನೆ. ಅದು ದೇವರ ದೃಷ್ಟಿಯಲ್ಲಿ ಸ್ವಲ್ಪ ಬೇಜಾರಾಗುತ್ತೆ ಮೋಶೆಯ ಬಗ್ಗೆ. ನಾನು ಹೇಳಿದ್ದು ನೀವು ಮಾಡಿಲ್ಲ ಅಂತೇಳಿ. ಆದ್ರೂ ಆ ರೀತಿಯಾಗಿ ಇಸ್ರಾಯೇಲರನ್ನ ದೇವರಲ್ಲಿ ಕಾಪಾಡೋದು. ಅದೇ ರೀತಿಯಾಗಿ 1:17 ಚಾರೆಬತ್ ಎಂಬ ಊರ ಬಾಗಿಲಿನ ಸಮೀಪಕ್ಕೆ ಬಂದಾಗ ಸೌದೆಯನ್ನು ಕೂಡಿಸುತ್ತಿದ್ದ ಒಬ್ಬ ವಿಧೆಯನ್ನು ಕಂಡು ಆಕೆಯನ್ನು ಕೂಗಿ, ದಯವಿಟ್ಟು ಕುಡಿಯುವುದಕ್ಕೆ ಒಂದು ತಂಬಿಗೆ ನೀರನ್ನು ತೆಗೆದುಕೊಂಡು ಬಾ ಎಂದು ಹೇಳಿದರು. ಇದು ಎಲಿಯನು ಒಂದು ವಿಧವೆಗೆ ಹೇಳ್ತಾ ಇರೋದು. ಅವನು ಒಂದು ಕೆರೆ ಎಂಬ ಹಳ್ಳದಲ್ಲಿ, ಅದಕ್ಕೂ ಮುಂಚೆ ಆಹಾಬನಿಗೆ ಒಂದು ಆ ರಾಜ್ಯದಲ್ಲಿ ಆಹಾಬ ರಾಜನಿಗೆ ಹೇಳ್ತಾನೆ ಎಲಿಯನು, ಇಲ್ಲಿ ಇನ್ನು 3 ವರ್ಷ ಯಾವುದೇ ಮಳೆಯಾಗಲಿ ಮಂಜಾಗಲಿ ಬರೋದಿಲ್ಲ, ಇದು ಯೆಹೋವನಾದ ದೇವರಾಣೆ ಅಂತೇಳಿ ಅಲ್ಲಿ ಒಂದು ಶಾಪ ಕೊಡ್ತಾನೆ. ಆವಾಗ ದೇವರವನಿಗೆ, ನೀನು ಇಲ್ಲಿಂದ ಕೆರೆ ಎಂಬ ಹಳ್ಳಕ್ಕೆ ಹೋಗಿ ಅಲ್ಲಿರು, ನಾನು ನೀನು ಪೋಷಿಸ್ತೀನಿ ಅಂತ ಹೇಳ್ತಾರೆ. ಅಲ್ಲಿವರೆಗೂ ಅವನಿಗೆ ಹಳ್ಳದಲ್ಲಿ ನೀರಿರುತ್ತೆ, ಅದೇ ನೀರು ಅವನಿಗೆ ಪಾನವಾಗಿರುತ್ತೆ. ಅಲ್ಲಿ ಕಾಗೆಗಳಿಗೆ ಅಪ್ಪಣೆ ಕೊಡ್ತ ದೇವರು. ಆ ಕಾಗೆಗಳು ಅವನಿಗೆ ಬೇಕಾದಂಥ ರೊಟ್ಟಿಯನ್ನು, ಮಾಂಸವನ್ನು ಮುಂಜಾನೆಯಲ್ಲೂ ಸಂಜೆಯಲ್ಲೂ ಅವನಿಗೆ ಬೇಕಾದ ಟೈಮಲ್ಲಿ ತಗೊಂಡು ಕೊಡ್ತಾ ಇರುತ್ತೆ. ಅದಾದಮೇಲೆ ಅಲ್ಲಿ ಹಳ್ಳದಲ್ಲಿ ಬತ್ತಿ ಹೋದಾಗ ದೇವರು ಅವನಿಗೆ, ನೀನು ಚಾರೆಬತ್ ಎಂಬ ಊರಿಗೆ ಹೋಗು, ಅಲ್ಲಿ ಒಂದು ವಿಧವೆಗೆ ನೀನು ಪೋಷಿಸಲಿಕ್ಕೆ ಹೇಳಿದ್ದೀನಿ ಅಂತ ಹೇಳಿ ಅಲ್ಲಿ ದೇವರು ಅದ್ಭುತ ಮಾಡ್ತಾರೆ. ಆ ವಿಧಿಯ ಮನೆಯಲ್ಲಿ ಅಲ್ಲೇ ಅವನು ಎಲಿಯ ನಿಂತು ಅಲ್ಲಿ ಅಷ್ಟು ದಿನ ವಿಧವೆಯೇ ಅವನನ್ನು ಸಂರಕ್ಷಿಸ್ತಾರೆ. ಅದೇ ರೀತಿಯಾಗಿ ಲೂಕ 14:24, ತಂದೆಯೇ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನನ್ನು ಕಳಿಸು. ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಎತ್ತಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ. ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. ಇಲ್ಲಿ ಒಬ್ಬ ಐಶ್ವರ್ಯವಂತನು ಮತ್ತು ರಾಜ ಭಿಕ್ಷಗಾರನ ಒಂದು ಸಾಮ್ಯಗಳು. ಇದು ಆ ಭಿಕ್ಷಗಾರನು ಐಶ್ವರ್ಯವಂತನ ಮನೆಯಲ್ಲೇ ಇರ್ತಾನೆ, ಅಲ್ಲೇ ಅವನು ನಿಂತ್ಕೊಂಡಿರ್ತಾನೆ. ಆದರೆ ಅವನಿಂದ ಭಿಕ್ಷಗಾರ ಸತ್ತು ಹೋಗ್ತಾನೆ. ಅವನು ಹೋಗಿ ರಾಜರನ್ನ ಎದೆಗೆ ಹಪ್ಪಿಕೊಂಡಿರ್ತಾನೆ, ಸ್ವರ್ಗದಲ್ಲಿ ಇರ್ತಾನೆ. ಐಶ್ವರ್ಯವಂತನು ಅವನು ಹೋಗಿ ನರಕದಲ್ಲಿ ಇರ್ತಾನೆ. ಆ ನರಕ ಯಾತನೆ ಪಡ್ತಾ ಇರ್ತಾನೆ, ಹಿಂಸೆ. ಅವಾಗ ಅವನು ಕಣ್ಣೆತ್ತಿ ನೋಡ್ತಾನೆ, ಅಯ್ಯೋ ನನ್ನ ಮನೆ ಹತ್ರ ಇದ್ದಂತ, ನನ್ನ ಚಿಂತಿದ್ದಂತ ಈ ಭಿಕ್ಷಗಾರ ಅಲ್ಲಿ ಅಬ್ರಹಾಮನ ಎದೆಯಲ್ಲಿ ಹೊರಗಿದ್ದಾನಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಆಶ್ಚರ್ಯ ಆಗುತ್ತೆ. ಆ ಸಮಯದಲ್ಲಿ ಹೇಳ್ತಾನೆ, ಅಬ್ರಹಾಮನೇ, ಆ ಲಾಜರನನ್ನು ಸ್ವಲ್ಪ ಕಳಿಸು, ಈ ಊರಿಗೆ ತಾಳಕ್ಕಾಗ್ತಾ ಇಲ್ಲ. ಅವನ ಬೆಟ್ಟಿನಲ್ಲಿ ಒಂದು ಹನಿ ನೀರು ನನಗೆ ಹತ್ತಿದ್ರೆ ನನಗೆ
ನನ್ನ ನೀರಿನ ದಾಹ ತೀರುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಅವ್ರು ಹೇಳ್ತಾನೆ, ಅಬ್ರಾಹ್ಮ ಹೇಳ್ತಾನೆ, ನೀನು ಲೋಕದಲ್ಲಿ ಎಲ್ಲ ಅನುಭವಿಸಿ ಬಂದಿದೆಯಾ, ಲಾಜರನಾದ್ರೂ ಹಿಂಸೆ ಕಷ್ಟದಲ್ಲಿ ಇದ್ದು ಬಂದಿದ್ದಾನೆ, ಆದರೂ ನನಗೂ ಇವನಿಗೂ ನಿನಗೂ ಮಧ್ಯ ಒಂದು ಡಂಗೂರ ಇದೆ, ಈ ಕಡೆಯಿಂದ ಆ ಕಡೆ ಆಗಲಿ ಆ ಕಡೆಯಿಂದ ಈ ಕಡೆ ಆಗಲಿ ಬರೋದಕ್ಕಾಗೋದಿಲ್ಲ ಅಂತ ಹೇಳಿ ಅಬ್ರಾಹ್ಮ ಹೇಳ್ತಾನೆ. ಅದಕ್ಕೆ ನನಗೆ 5 ಜನ ತಮ್ಮಂದಿರು ಅಣ್ಣ ತಮ್ಮಂದಿರಿದ್ದಾರೆ, ಅವರು ಯಾತ್ರೆ ಅವರಿಗೆ ಹೋಗಿ ಹೇಳಿ ಕಳಿಸು ಅಂತಾರೆ. ಅದಕ್ಕೆ ಅಬ್ರಾಹ್ಮ ಹೇಳ್ತಾನೆ, ಅಲ್ಲಿ ಧರ್ಮಶಾಸ್ತ್ರ ಇದೆ, ಮೋಶೆ ಕೊಟ್ಟಂತದ್ದು, ಅಲ್ಲಿ ಪ್ರವಾದಿಗಳಿದ್ದಾರೆ, ಅವ್ರನ್ನ ತಿಳ್ಕೊಂಡು ಅವರು ರಕ್ಷಣೆ ಕೊಡ್ಬೇಕು, ಇಲ್ಲಿಂದ ಕಳಿಸೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಯೆಹೋವನ 4:6 ಹೇಳುತ್ತೆ, ಯಾಕೋಬನು ಒಂದು ಬಾವಿಯನ್ನು ನಿರ್ಮಿಸುತ್ತಾನೆ, ಅಲ್ಲಿ ಯೇಸು ದಾರಿಯನ್ನು ದಣಿದು ಆ ಬಾವಿಯ ಬಳಿಯಲ್ಲಿ ಹಾಗೆ ಕೂತುಕೊಂಡು ಹೆಚ್ಚು ಕಡಿಮೆ ಮಧ್ಯಾಹ್ನವಾಗಿರುತ್ತದೆ. ಯೇಸು ಸ್ವಾಮಿ ಒಂದು ಊರಿನಿಂದ ನಡೆದು ಬಂದು ದಣಿವಾಗಿರ್ತಾರೆ. ಅಲ್ಲಿ ಬಂದು ಆ ಬಾವಿ ಬಳಿಯಲ್ಲಿ ನೀರು ಕೇಳ್ತಾರೆ, ನೀರಿಗಾಗಿ ನೋಡ್ತಾರೆ. ಆತನ ಶಿಷ್ಯರು ಊಟ ತರುವುದಕ್ಕಾಗಿ ಬೇರೆ ಹಳ್ಳಿಗಳಿಗೆ ಊರುಗಳಿಗೆ ಹೋಗ್ತಾರೆ. ಆಗ ಯೇಸು ಒಂದು ಸಮಾರ್ಯದ ಸ್ತ್ರೀಯನ್ನು ನೋಡ್ತಾರೆ. ಆ ಸ್ತ್ರೀಗೆ ಯೇಸು ಆಕೆಯನ್ನು, ಅಮ್ಮ ನೀರು ಕುಡಿಯುವುದಕ್ಕೆ ಕೊಡು ಎಂದು ಕೇಳಿದನು. ಯೆಹೂದ್ಯರಿಗೂ ಸಮಾರ್ಯರಿಗೂ ಬಳಕೆ ಇಲ್ಲದಿರಲಾಗಿ ಈ ಸಮಾರ್ಯದವಳು ಆತನಿಗೆ, ಯೆಹೂದ್ಯನಾದ ನೀನು ಸಮಾರ್ಯದವಳಾದ ನನ್ನನ್ನು ನೀರು ಬೇಡುವುದು ಹೇಗೆ ಎಂದು ಹೇಳಿದರು. ಅಲ್ಲಿ ಸಮಾರ್ಯದವರಿಗೆ ಯೇಸು ಸ್ವಾಮಿ ನೀರು ಕೇಳ್ತಾರೆ. ಅದಕ್ಕೆ ಅವರು, ನೀನು ಯೆಹೂದ್ಯನಾದಂತ ನೀನು ಸಮಾರ್ಯದವರು ಅಂದ್ರೆ ಅಲ್ಲಿ ಅವರು ಹೊರಗಡೆ ಇರುವಂತವ್ರು, ಕೀಳಾದಂತವ್ರು, ಅವರಿಗೆ ನನಗೆ ನೀರು ಕೇಳ್ತಾ ಇದೆಯಲ್ಲ ಅಂತ ಹೇಳಿ ಯೇಸು ಸ್ವಾಮಿ ಹೇಳ್ತಾರೆ. ಅವಾಗ ಯೇಸು ಸ್ವಾಮಿ ಹೇಳ್ತಾರೆ, ನಾನು ನೀರು ಯಾರು ಕೇಳ್ತಾ ಇದ್ದಾರೆ ಅಂತ ನಿನಗೆ ಗೊತ್ತಿಲ್ಲ, ಕೇಳಿದ್ರೆ ನೀನು ಈ ರೀತಿಯಾಗಿ ಹೇಳ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾನು ಕೊಡುವಂತ ನೀರು ನೀನು ಕುಡಿದ್ರೆ ನೀನು ಎಂದಿಗೂ ನೀರಡಿಕೆ ಆಗೋದಿಲ್ಲ ಅಂತ ಹೇಳಿ ಅಲ್ಲಿ ಯೇಸು ಸ್ವಾಮಿ ಅವಳಿಗೆ ಹೇಳ್ತಾರೆ. ಅದಕ್ಕೆ ಅವಳು, ಆ ನೀರು ಏನಿರ್ಬೋದು, ನೀನು ಯಾಕೋಬ ಮತ್ತು ಇವರಿಗಿಂತ ದೊಡ್ಡವನ, ಯಾಕೋಬನೇ ಈ ಬಾವಿ ತರಿಸಿದ್ದು, ಅವರಿಗಿಂತ ನೀನು ದೊಡ್ಡವನ ಅಂತ ಹೇಳ್ತಾರೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಕೊಡುವಂತ ನೀರು ನೀನು ಕುಡಿದ್ರೆ ಎಂದಿಗೂ ನೀರಡಿಕೆ ಆಗೋದಿಲ್ಲ ಅಂತ ಹೇಳಿದಾಗ ಅವರು, ಹಾಗಾದ್ರೆ ಆ ನೀರು ನನಗೆ ಕೊಡು, ಬೇಗ ನಾನು ಕುಡಿಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾನೇ ಆ ಜೀವ ರೊಟ್ಟಿಯಾಗಿದ್ದೇನೆ ಅಂತ ದೇವರು ಹೇಳ್ತಾರೆ. ಅವಾಗ ನಿನ್ನ ಗಂಡನ ಕರ್ಕೊಂಬ ಅಂತ ಹೇಳ್ತಾರೆ. ಅವಾಗ ಅವಳು ಹೇಳ್ತಾರೆ, ನನಗೆ ಗಂಡ ಇಲ್ಲ ಅಂತ. ಅವಾಗ ಯೇಸು ಸ್ವಾಮಿ ಅವ್ರ ಜೀವನದ ಬಗ್ಗೆ ಎಲ್ಲಾದ್ರೂ ನಿನಗೆ 5 ಜನ ಗಂಡಂದ್ರು ಇರೋ ಗಂಡ ಅಲ್ಲ, ಹೌದು ಹೇಳ್ತಿರೋದು ಅಂತ ಹೇಳಿದಾಗ ಅವಳಿಗೆ ಆಶ್ಚರ್ಯ ಆಗ್ಬಿಟ್ಟು ಊರಿಗೆ ಹೋಗ್ಬಿಟ್ಟು ಅಲ್ಲಿರುವಂತ ಊರು ಜನರನ್ನೆಲ್ಲ ಕರ್ಕೊಂಡ್ಬಂದು ಈ ತರ ಒಬ್ಬ ಪ್ರವಾದಿಯಲ್ಲಿ ಬಂದಿದ್ದಾನೆ, ಅವ್ನು ಮೆಸ್ಸಿಯನೇ ಇರಬೇಕು, ಬರುವಂತ ಮೆಸ್ಸಿಯ, ಅವನು ಬಂದಿದ್ದಾನೆ ಬರ್ರಿ ಅಂತ ಹೇಳಿ ಕರ್ಕೊಂಡ್ಬರ್ತಾರೆ. ಅಂದ್ರೆ ಸುವಾರ್ತೆನ ಅವರಿಗೆಲ್ಲ ಸಮಾರ್ಯ ಒಂದು ಸ್ತ್ರೀ ಸಾರಿ ಕರ್ಕೊಂಡ್ಬಂದಾಗ ಅವರೆಲ್ಲರೂ ಬಂದು ಯೇಸು ಸ್ವಾಮಿನ ನೋಡ್ಬಿಟ್ಟು ನೀನು 2 ದಿನ ಇಲ್ಲೇ ಇರಬೇಕು ಅಂತ ಹೇಳಿ ಹೇಳ್ತಾರೆ. ಆಗ 2 ದಿನ ಆದ್ಮೇಲೆ ಅವರೆಲ್ಲರೂ ದೇವರನ್ನ ನಂಬ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನಿನ್ ಮಾತಿನಿಂದ ನಾವು ನಂಬ್ತಾ ಇಲ್ಲ, ನಾವು ಈ ಕಿವಿಯಾರೆ ಇವರು ಬಾಯಿಯಿಂದ ಬಂದಂತ ವಾಕ್ಯವನ್ನು ಕೇಳಿ ನಾವು ನಂಬ್ತಾ ಇದ್ದೀವಿ ಅಂತ ಹೇಳಿ ಅವಾಗ ಹೇಳ್ತಾರೆ. ರೋಮ 6:23, ನಾವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥವನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವವು. ಪಾಪವು ಕೊಡುವಂಥದ್ದು ಸಂಬಳ ಮರಣ. ಪಾಪ ಯಾವ ವ್ಯಕ್ತಿ ಮಾಡ್ಕೊಂಡು ನಾವು ಸಾಯಬೇಕಾದಂತ ಸ್ಥಿತಿ, ಅದು ದೇವರು ವಿಧಿಸಿದಂತ ವಿಧಿ. ಅದನ್ನ ನಾವೆಲ್ಲರೂ ಪಾಪಿಗಳಾಗಿದ್ದಂತ ನಮ್ಮ ಪಾಪಗಳನ್ನು ಬಿಡಿಸೋದಕ್ಕೋಸ್ಕರ ಯೇಸು ಸ್ವಾಮಿ ನಮಗೋಸ್ಕರ ಶಿಲುಬೆಯಲ್ಲಿ ಬಲಿಯಾದರು. ನಮಗಾಗಿ ಪ್ರಾಣವನ್ನು ಕೊಟ್ಟು ನಮಗಾಗಿ ರಕ್ತವನ್ನು ಸುರಿಸಿ ಆ ಹಿಂಸೆ ಬಾಧೆಗಳನ್ನು ಅನುಭವಿಸಿದರು. ಅದೇ ರೀತಿಯಾಗಿ ದೇವರು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಾವ ಹೋಮ ಯಜ್ಞಗಳಿಗೂ ಮೆಚ್ಚುವುದಿಲ್ಲ. ದೇವರು ನಾವು ಎಷ್ಟು ವಿಧೇಯರಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವರ ಪ್ರತಿಯೊಂದು ವಾಕ್ಯವನ್ನು ನಾವು ಕೈಗೊಂಡು ನಮ್ಮ ಜೀವಿತದಲ್ಲಿ ನಡೆಯುವಾಗ ದೇವರು ನಮ್ಮನ್ನು ಮೆಚ್ಚುವಂತವರಾಗಿದ್ದಾರೆ ಮತ್ತು ನಿತ್ಯ ಜೀವಕ್ಕೆ ದೇವರಿಗೆ 10:11 ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ ಎಂದು.
ದೇವರು ಒಳ್ಳೆಯ ತುಂಬ ತನ್ನ ಕುರಿಗಳಿಗೋಸ್ಕರ ಪ್ರಾಣವನ್ನು ಕೊಟ್ಟು ನಾವೆಲ್ಲರನ್ನು ರಕ್ಷಿಸಿದ್ದಾರೆ ನಿತ್ಯ ಜೀವಕ್ಕೆ. ಅದೇ ರೀತಿಯಾಗಿ ಯೇಸು ತನ್ನ ಜೀವಿತದ ಕೊನೆಯ ಕ್ಷಣದಲ್ಲಿ ಶಿಲುಬೆಯಲ್ಲಿ ಆಡಿದಂಥ 7 ಮಾತುಗಳು ಅದು ಬಹಳ ಅಮೂಲ್ಯವಾದ ಮಾತು. ಈ ಲೋಕದಲ್ಲೂ ಅಷ್ಟೇ ಪ್ರತಿಯೊಬ್ಬನು ತನ್ನ ಕೊನೆಯ ಕ್ಷಣದಲ್ಲಿ ಆಡುವಂಥ ಮಾತುಗಳು ಬಹಳ ಅದು ಅಮೂಲ್ಯವಾಗಿರುತ್ತೆ. ಯಾಕೆಂದರೆ ಅವರ ಆಸ್ತಿ ಇರ್ಬೋದು, ಬೇರೆ ಬೇರೆ ಜೀವಿತವನ್ನು ಅವರ ಸಂಬಂಧಿಗಳಿಗೆ ಹೇಳುವಂಥ ಮಾತಿರ್ಬೋದು, ಅದು ಬಹಳ ಅಮೂಲ್ಯವಾಗಿರ್ತದೆ. ಅದೇ ರೀತಿ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಆಡಿದಂಥ 7 ಮಾತುಗಳಿದೆಯಲ್ಲ, ಅದು ಜಯದ ಮಾತು, ಅಧಿಕಾರದ ಮಾತು, ಜೀವವುಳ್ಳ ಮಾತು ಮತ್ತು ನಮಗೆ ಕೊಟ್ಟಂತ ಆ ಕೆಲಸವನ್ನು ಪೂರೈಸಿದಂಥ ಮಾತುಗಳು 7 ಮಾತುಗಳು. ಈ ರೀತಿಯಾಗಿ ದೇವರು ನನಗೆ ವಾಕ್ಯವನ್ನು ಹಂಚುವಂತೆ ಕೊಟ್ಟಂತ ಈ ಸಮಯಕ್ಕೆ ಸ್ತೋತ್ರ ಮಾಡ್ತೀನಿ. ದೇವರಿಗೆ ವಂದನೆ.